ನೋಡ್ಕೊಂಡ್ರು ಅಯ್ಯೋ 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 ಗಂಡಿ ಕಡೆ ವೀಕವ್ರೆ, ಗಂಡಿ ಕಡೆ ವೀಕ್ ಇದಾರೆ. ನಾವೆರಡು ಇರದ ಬಸ್ಸನ್ನು ಹತ್ತಿ ಬಂದ ಚೌಕರಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ಕಳ್ಸು ಫೋಟೋ ನೋಡಿ ನಾಳೆ ಕಳ್ಸು ಅಂದ್ರೆ ಫೋಟೋ ಅಂದ್ರೆ ಬಾಯ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸುಷ್ಮಿತಾ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸುಷ್ಮಿತಾ ದಂದೂರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಅಮಿತ್ ಅಣ್ಣ ಮದುವೆಯ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ, ಇದು ಮುಹೂರ್ತ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇದು ನಾನು ರೆಡಿ ಆಗಿದ್ದು, ಇದು ನನ್ನ ಸಿಸ್ಟರ್ ವರ್ಷ. ಹೇಗೆ ಕಾಣ್ತಿದ್ದೀವಿ ಅಂತ ಹಾಗೆ ಹೇಳಿ. ಆ್ಯಂಡ್ ಇವಾಗ ನಾನು ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀನಿ. ಮದುವೆ ಗಂಡು ಇವಾಗ ದೇಶದಲ್ಲಿ ಕೂರಿಸಿದ್ದಾರೆ. ತಿಂಡಿ ಹೆಂಗೆ ಗೊತ್ತಾ, ತಿಂಡಿ ತೋರಿಸ್ತಾ ಎಲ್ಲ ಫೇವ್ರೆಟ್ ತಾನೆ ನೋಡಿ ಗೈಸ್, ಮತ್ತೆ ಬ್ರೇಕ್ಫಾಸ್ಟ್ ಮತ್ತು ಸಖತ್ತಾಗಿತ್ತು. ಟೊಮೊಟೊ ಬಾತ್ ಇತ್ತು, ಎಲ್ಲ ನಮ್ಮ ಕಸಿನ್ಸ್ನ ಫೇವ್ರೇಟ್ ಆಗಿರುತ್ತೆ. ಆ್ಯಂಡ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಹಾಗೆ ಮೀಟ್ ಮಾಡಿಕೊಂಡು ಬಂದೆ. ಇವಾಗೊಂದು ಶಾಸ್ತ್ರ ನಡೆಯುತ್ತೆ. ಗಂಡು ಹೆಣ್ಣಿನ ಕಡೆ ಕಳ್ಸನ ಎದುರು ಬದ್ರು ಆಗ್ತಾರೆ. ಅದಾದಮೇಲೆ ಛತ್ರಿ ಹಿಡಿದಿರ್ತಾರೆ, ಯಾವ ಛತ್ರಿ ಮೇಲೋಗುತ್ತೆ ಅಂತ ನೋಡ್ತಾರೆ. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ನೋಡ್ತಾ ಇರ್ತೀವಿ ಯಾರು ಛತ್ರಿ ಮೇಲೋಗುತ್ತೆ ಅಂತ. ಆ್ಯಂಡ್ ಈ ಟೈಮಲ್ಲಿ ಯಾರು ಛತ್ರಿ ಮೇಲೋಯ್ತು ನೋಡಿ. ಬಿಕಾಸ್ ನನ್ನ ಲಾಸ್ಟ್ ಅಕ್ಕನ ಮದುವೆಯಲ್ಲಿ ನಮ್ಮ ಛತ್ರಿ ಅಂದರೆ ಹುಡುಗಿರ ಕಡೆದೇ ಹೋಗಿತ್ತು. ಈ ಸತಿ ಕೂಡ ನಮ್ಮ ಕಡೆ ಅಂದರೆ ಹುಡುಗನ ಕಡೆದೇ ಮೇಲೋಗುತ್ತೆ. ಯಾರು ಫೈಟು ಹುಡುಗಂದೆ ಹಾಯ್ ಯಾವ ಬಂದ್ರಿ? ಊರಿಂದ ಮಧು ಅಣ್ಣ ಬಂದಿದ್ರು ಮತ್ತು ನಮ್ಮ ದೊಡ್ಡಪ್ಪ ಬಂದಿದ್ರು. ಮಾತಾಡಿಸ್ಕೊಂಡು ಈಗ ಮದುವೆ ಗಂಡನ್ನ ಕಾಶಿ ಯಾತ್ರೆಯಿಂದ ಒಳಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಈಗ ಪಾದ ಪೂಜೆ ಮಾಡಿ ಒಳಗೆ ಇದು ಮಾಡ್ತಾರೆ. ಅದಕ್ಕೆ ನಾನು ಮುಂಚೆ ಸೂರ್ಯ ದೇವನ ಪೂಜೆ ಮಾಡಬೇಕು, ಬಿಕಾಸ್ ಹಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಸೊ ಇದಾದಮೇಲೆ ಹುಡುಗನ ಪಾದ ಪೂಜೆ ನಡೀತಿದೆ, ಹುಡುಗಿಯ ತಂದೆ ತಾಯಿ ಮಾಡ್ತಾರೆ. ಸೊ ಅದಾದಮೇಲೆ ನನ್ನ ತಂಗಿ ರೆಡಿಯಾಗಿ ಬಂದ್ಲು. ಇದೆಲ್ಲ ಮುಗಿದ್ಮೇಲೆ ಹಂಗೂ ಹಿಂಗೂ ತಾಳಿ ಕಟ್ಟೋ ಸಮಯ ಬಂದೇ ಬಿಡ್ತು. ಇದೊಂದು ಕ್ಷಣಕ್ಕೋಸ್ಕರ ಈ ಒಂದು ಮದುವೆಲಿ ಈ ರೀತಿ ಎಲ್ಲ ನಡಿಬೇಕಾಗುತ್ತೆ ಅಲ್ವಾ. ಈಗ ಹಾಲು ತಪ್ಪ ಬಿಡೋದಕ್ಕೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಂದರೆ ಹುಡುಗನ ಅಪ್ಪ ಅಮ್ಮ ನಿಂತಿದ್ದಾರೆ. ಅದಾದಮೇಲೆ ನೈನಕ್ಕ ಮತ್ತು ಮಾವ, ಇವರು ಗಾನವಿಯವರ ಅಪ್ಪ ಅಮ್ಮ. ಅದಾದಮೇಲೆ ನಮ್ಮ ಚಿಕ್ಕಿ ಮತ್ತು ನಮ್ಮ ಚಂದು ಅಂಕಲ್ ಕೂಡ ಬಂದು ಮಾಡಿದ್ರು. ಇದಾದಮೇಲೆ ತಾಳಿ ಕಟ್ಟೋ ಟೈಮ್ ಬಂತು. ತಾಳಿ ಕಟ್ಟಬೇಕಾದ್ರೆ ಮದುವೆ ಗಂಡಿಗೆ ಗೊತ್ತಿರುತ್ತೆ 3 ಗಂಟೆ ಹಾಕಲೇಬೇಕು ಅಂತ. ಬಟ್ ಈ ಪುರೋಹಿತರು ಮತ್ತು ಸುತ್ತಮುತ್ತ ಇರೋ ಜನಗಳು ಎಷ್ಟು ಗಾಬರಿ ಮಾಡ್ತಾರೆ ಮದುವೆ ಗಂಡಿಗೆ ಅಂದರೆ, ಒಂದು ತಾಳಿ ಕಟ್ಟಬೇಕಾದ್ರೆ ಅವ್ರು ಫುಲ್ ಹೆದರ್ಕೊಳ್ಳೇಬೇಕು. ಆ ರೇಂಜಿಗೆ ಸ್ಟ್ರೆಸ್ ಮಾಡ್ತಾರೆ, 3 ಗಂಟೆ ಹಾಕು 3 ಗಂಟೆ ಹಾಕು ಅಂತ. ಬಟ್ ಆಬ್ವಿಯಸ್ಲಿ ಗೊತ್ತಿರುತ್ತಲ್ಲ. ಸೊ ಇದಾದ್ಮೇಲೆ ನಾವು ಕಸಿನ್ಸು, ಆಂಟಿ, ಅತ್ತೆ ಎಲ್ಲರೂ ಸೇರಿಕೊಂಡು ಹಾಲು ಹಾಕಿ ಬಂದ್ವಿ. ಅದಾದ್ಮೇಲೆ ನಾವು ಕಸಿನ್ಸ್ ಮಾತ್ರ ಹೋದ್ವಿ. ಆಬ್ವಿಯಸ್ಲಿ ಫೋಟೋಗೋಸ್ಕರನೇ ಹೋಗಿರೋದು ನಾವೆಲ್ಲರೂ. ಸೊ ಸರಿಯಾಗಿ ಚೆನ್ನಾಗಿ ಫೋಟೋ ತೆಗೆಸ್ಕೊಂಡು ಇದಾದ್ಮೇಲೆ ನಮ್ಮ ಅಶ್ವಿ ಚಿಕ್ಕಮ್ಮ ಏನು ಮಾಡಿದ್ರು ನೋಡಿ. ಅಯ್ಯೋ 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 ಈ ಇಡೀ ಮದುವೆ ನಮ್ಮನ್ನು ಕಾಪಾಡಿರೋದು ಬಂದು ಈ ಒಂದು ಕೂಲರ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿಸ್ ಕೂಲರ್. ಕೆನ್ನೆ ಕೊಡ್ರಿ, ಕೆನ್ನೆ ಕೊಡಿ, ಕೆನ್ನೆ ಕೊಡಿ ಸರ್, ಕೆನ್ನೆ ಕೊಡಿ ಸರ್, ಕೆನ್ನೆ ಕೊಡಿ. ಇವೆಲ್ಲ ಕಳ್ಮಿಸ್ಕೊಳ್ಳಿ. ಓಕೆ ಗಂಡಿ ಕಡೆ ವೀಕ್ ಅವ್ರೆ, ಗಂಡಿ ಕಡೆ ವೀಕ್ ಇದ್ದಾರೆ. ಓಕೆ ಮೇಡಮ್, ವಿಡಿಯೋ ಪೋಸ್ ಮಾಡಿ, ಫೋಟೋ ಪೋಸ್ ಮಾಡಿ ಇವಾಗ ಆರತಿ ಮಾಡೋದಕ್ಕೆ ಅಂತ ಒಳಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಮೋಸ್ಟ್ ಅವೈಟೆಡ್ ಫ್ರಮ್ ಅವರ್ ಕಸಿನ್ಸ್.
ನನಗಿಂತನೂ ಇದೊಂದು ಮೂಮೆಂಟ್ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ಬಿಕಾಸ್ ಆರತಿ ಮಾಡಿದಾಗ ಆಬ್ವಿಯಸ್ಲಿ ನಮಗೆ ದುಡ್ಡು ಕೊಡ್ತಾರೆ ಅನ್ನೋ ಒಂದು ತುಂಬ ಖುಷಿ ಇರುತ್ತೆ. ಬಿಕಾಸ್ ಅದು ಸಣ್ಣ ಅಮೌಂಟೇ ಆಗಿರಲಿ, ಬಟ್ ಆರತಿ ಮಾಡಿದಾಗ ನಮ್ಗೆ ಅದು ದುಡ್ಡು ಸಿಗುತ್ತೆ ಅಲ್ವಾ, ಅದು ತುಂಬ ಪ್ರೀಷಿಯಸ್ ಅಂತ ಅನಿಸುತ್ತೆ. ನನಗೂ ಇವಾಗಲೂ ಕೂಡ ಹಂಗಿಷ್ಟೇ ಅನಿಸುತ್ತೆ. ಸೊ ದಿಸ್ ವಾಸ್ ವೆರಿ ಕ್ಯೂಟ್ ಮೂಮೆಂಟ್ ಆಫ್ ದಟ್ ಡೇ. ಸೊ ಆಲ್ಮೋಸ್ಟ್ ಎಲ್ಲ ಶಾಸ್ತ್ರ ಮುಗೀತು. ಈಗ ಎಲ್ಲ ಗಂಡು ಹೆಣ್ಣು ಒಳಗೋಗೋ ಟೈಮ್. ಆ್ಯಂಡ್ ಇದಾದಮೇಲೆ ನನ್ನ ಕಸಿನ್ಸ್ ಡ್ಯಾನ್ಸ್ ಇದೆ, ಆ್ಯಂಡ್ ಅದಾದಮೇಲೆ ನನ್ನ ಡ್ಯಾನ್ಸ್ ಕೂಡ ಇದೆ. ಪ್ಲೀಸ್ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಇರದ ಬಸ್ಸನು ಹತ್ತಿ ಬಂದ ಛೊಕ್ಕರಿ, ಕಮಲ ಹಾಸನು ಸಿಗಲಿಲ್ಲ ಯಾಕೆ ಇಪ್ಪಲ್ಲಿ ರಾಣಿ ಜನ್ನನು ನೋಡಿ ನೀವು ನಾಚಿರಿ, ದೇವರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ. ಡಿಸ್ಟರ್ಬ್ ಮಾಡುತ್ತಿರುವೆ ಐ ಆಮ್ ಸಾರಿ. ತೊಂದ್ರೆ ಇಲ್ಲ ಪಂಕಜ, ನಿಂದೆ ಎಲ್ಲ ಪಂಕಜ, ನಾವ್ ನಿಮ್ಮೋರೆ ಪಂಕಜ. ಕಾಪರೇಟ್ ಇಶ್ಯೂ ಬರುತ್ತೆ ಅಂತ ಸಾಂಗ್ನ ಕಟ್ ಮಾಡಿದ್ದೀನಿ ಆ್ಯಂಡ್ ಫಾಸ್ಟ್ ಫಾರ್ವರ್ಡಲ್ಲಿ ಹಾಕಿದ್ದೀನಿ. ಬಟ್ ಈ ಒಂದು ಡ್ಯಾನ್ಸ್ನ ನಾನು ಶಾರ್ಟ್ಸ್ನಲ್ಲಿ ಹಾಕ್ತೀನಿ, ವಾಚ್ ಮಾಡಿ ಆಯಿತಾ. ಇದಾದಮೇಲೆ ನಾನು ಅಮ್ಮ ವಿಶ್ ಮಾಡಿ ಡೈರೆಕ್ಟ್ ಊಟಕ್ಕೆ ಹೋದ್ವಿ. ಬಿಕಾಸ್ ನಾನು ಬ್ಯಾಕ್ ಟು ಕ್ಲಿನಿಕ್ ಬರಬೇಕಿತ್ತು. ಸೊ ಹಾಗಾಗಿ ಅಲ್ಲಿಂದ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ ನಾವು. ಊಟದಲ್ಲಿ ಇದ್ದಿದ್ದು ಇವತ್ತು ಕೋಸಂಬರಿ ಇತ್ತು, ಬೋಂಡ ಇತ್ತು, ಅದಾದಮೇಲೆ ಪೂರಿ ಇತ್ತು, ಜಿಲೇಬಿ ಇತ್ತು, ಲಡ್ಡು ಇತ್ತು, ಪಾಯಸ ಇತ್ತು. ಸೊ ಇದೆಲ್ಲ ಊಟ ಮಾಡಿಕೊಂಡು ನನ್ನ ಕಸಿನ್ಸ್ಗೆಲ್ಲ ಬಾಯ್ ಹೇಳೋಣ ಬನ್ನಿ. Hi guys, next time let me see you Smita Dandur, Dr. Smita Dandur ವ್ಲಾಗ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. please subscribe Dandur vlogs, comment ಮಾಡಿ, share ಮಾಡಿ, ಇದೇ ತರ ಸಪೋರ್ಟ್ ಮಾಡಿ. ಏನಾದ್ರು ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್. and follow my Instagram ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ಥರ ಏನಾದರೂ ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ನನ್ನ ಓಕೆ ಬಾಯ್. ನೆಕ್ಸ್ಟ್ ಮೀಟು ನೆಕ್ಸ್ಟ್ ಮೀಟ್ ನೋಡೋಣ. ಬರ್ಬೇಕು. ಹೌದೌದು. ಓಕೆ ಬಾಯ್ 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 ಕಂಟೆಂಟ್ ಬರ್ತಾ ಇದೆ ರೀ. ಬಾಯ್ ನಮ್ಮು ಅಕ್ಕ ಕಳ್ಸು ಫೋಟೋಸ್ ನೋಡಿ ನಾಳೆ ಕಳ್ಸು ಅಂದರೆ ಫೋಟೋ ಅಂದರೆ ಬಾಯ್. ಸೊ ಇದಾಗಿತ್ತು ಅಮಿತಣ್ಣ ಮದುವೆ ಬ್ಲಾಗ್ನ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಇಫ್ ಇನ್ ಕೇಸ್ ಇಷ್ಟ ಆಗಿದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಇದೇ ರೀತಿ ಹೊಸ ಹೊಸ ವ್ಲಾಗ್ನಲ್ಲಿ ಬರ್ತೀನಿ. ಆ್ಯಂಡ್ ಇವರೆಲ್ಲ ನನ್ನ ಸ್ವೀಟೆಸ್ಟ್ ಕಸಿನ್ಸ್ ಆ್ಯಂಡ್ ಎಲ್ಲ ನಿಮಗೆ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಿ, ಏನಾದ್ರು ತಪ್ಪಾಗಿದ್ದರೆ ಸಾರಿ ಅಂತ ಕೇಳಿ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಟೇಕ್ ಕೇರ್, ಬಾಯ್ ಆ್ಯಂಡ್ ಐ ವಿಲ್ ಕಮ್ ಅಪ್ ವಿತ್ ಮೈ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.